ಸಂತೋಷಕ್ಕೆ ಕಾರಣ ಉಂಟು. ಆ ಕಾರಣಕ್ಕೆ ಕಾರಣ ನೀವು ಇಲ್ಲೇ ಕುಳಿತರೆ ಆಗುದಿಲ್ಲ. ಸ್ವಲ್ಪ ಮೇಲೆ ಹೇಳಿ. ಈಗ ನಾನು ಹೇಳಿದಾಗ ಕೇಳಬೇಕು ನೀವು. ನೋಡಿ ಈ ಬೆಳ್ಳನ ತುದಿಯಲ್ಲಿ ನೋಡಿ 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 ನೀಲ ಶುಭ್ರಾಕಾಶ ಅಷ್ಟು ಎತ್ತರ ಅಲ್ಲ, ಕೆಳಗೆ ಬನ್ನಿ. ಹಬ್ಬಿರುವ ಪರ್ವತಗಳ ಸಾಲು ಅಲ್ಲಿಯೂ ಅಲ್ಲ. ನಾನು ಹೇಳಿದ್ದಷ್ಟು ಈ ಬೆರಳಿನ ತುದಿ ನೋಡಿ ಅಂತ ಹೇಳಿ. ಚೆನ್ನಾಗಿ ಉಗುರು ಬೆಳೆಸಿದ್ದೀಯ. ಉಗುರು ಬೆಳೆಸಿ ಉಗುರಿಗೆ ಬಣ್ಣ ಹಾಕುವ ಕಾಲದಲ್ಲೇ ನಾನು ಅದೆಲ್ಲ ಮಾಡಿದವಳ. ಏನ್ ಬೇಕು ನನಗೆ? ಬೆರಳಿನ ತುದಿಯಲ್ಲಿರುವ ದೃಶ್ಯಗಳನ್ನು ನಿಮಗೆ ತೋರಿಸ್ತೇನೆ, ನೋಡಿ ಎಂದು ನೋಡಿ. ನೋಡಿ ಅಲ್ಲಿ ಮನೆಯಲ್ಲಿ ಬೆಂಕಿ ಬಿತ್ತು. ಯಾಕೋ ಏನು? ಬ್ರಾಹ್ಮಣರು ಒಂದಾಗಿ ಹೋಗುತ್ತಾ ಇದ್ದಾರೆ ಆದ್ರೆ ಒಂದು ಶುಭ ಕಾರ್ಯ ಅಲ್ಲದೆ ಇದ್ರೆ ಶುಭ ಕಾರ್ಯ ಕುಟುಂಬ ಸಮೇತ ಹೋಗ್ತಾ ಇದ್ದಾರೆ. ಹೋಗುವವರು ಅವರು ಶುಭದ ಕಾರ್ಯಕ್ಕೆ ಹೋಗುವವರು ಎನ್ನುವುದನ್ನು ನಾನು ಗುರುತಿಸಿದ್ದೇನೆ. ಅಷ್ಟೇ ಅಲ್ಲ, ಅವ್ರು ಎಲ್ಲಿಗೆ ಹೋಗುವುದು ಅನ್ನೋದನ್ನು ನಾನು ತಿಳ್ಕೊಂಡಿದ್ದೇನೆ. ಅವರೆಲ್ಲ ನಮ್ಮ ಮನೆಗೆ ಹೋಗುವವರು. ಯಾಕೆ ಹೆಡ್ ಮಾತಾಡ್ತೀವಿ? ತಪ್ಪಾಯ್ತಾ? ಅಲ್ಲೇ ತಪ್ಪಾಗಿದೆ. ನಮ್ಮ ಮನೆಗೆ ಹೋಗುದು ಅಂತ ಹೇಳ್ತಾರೆ, ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಈಗ ಕೈಲಾಸಕ್ಕೆ ಅವರು ಬರುವುದಿದ್ರೆ ನೋಡಿ, ಅವರು ನಮ್ಮ ಮನೆಗೆ ಬರುವವರು ಅಂತ ಹೇಳುದು. ಈಗ ಕೈಲಾಸಕ್ಕೆ ಬರುವುದಿಲ್ಲ, ನಮ್ಮ ಮನೆ ಇದು ಒಂದೇ ಅಲ್ಲ ನಮಗೆ.
ಭೂಲೋಕದಲ್ಲಿ ನಮ್ಗೆ ಮನೆ ಉಂಟಲ್ಲ, ಹಾಗಾಗಿ ಅದೆಲ್ಲ ನಮ್ಮ ಮನೆಗೆ ಹೋಗುವುದು. ನನಗೂ ಗೊತ್ತಿಲ್ಲದೆ ಇರುವ ನಮ್ಮ ಮನೆ ಯಾವ್ದು ನಿಮ್ಗೆ ಗೊತ್ತಿಲ್ವಾ? ನಾನೇ ಹೇಳ್ತೇನೆ ಆಗಿದ್ರೆ. ಅವರೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದಾರೆ ಗೊತ್ತಾ? ನಿಮ್ಮ ಮಾವನ ಮನೆಗೆ ಹೋಗ್ತಾ ಇದ್ದಾರೆ. ನಿನ್ನ ಅಪ್ಪನ ಮನೆ ಹೇಳು ಸಾಕು. ನನ್ನ ಅಪ್ಪನ ಮನೆಗೆ ಹೋಗು. ಅಷ್ಟೇ ಸಾಕು. ನಿಮ್ಮ ಮಾವನ ಮನೆಗೆ ಹೋಗು. ಮೊದಲಿನಿಂದ ಅಪ್ಪ ಹೋಗಲ್ಲ, ತಪ್ಪಲ್ಲ. ಯಾಕೆ? ಮದುವೆಗೆ ಪೂರ್ವದಲ್ಲಿ ಯಾವ ಹೆಣ್ಣಿಗೆ ಆಗಿದ್ರು ಸಂಬಂಧ ಎನ್ನುವುದು ತಂದೆ ತಾಯಿಗಳ ಮುಖೇನವಾಗಿ ಬರುವ ಸಂಬಂಧವೇ ಪ್ರಧಾನವಾಗಿರ್ತದೆ. ಅದೇ ಹೆಣ್ಣು ಮದುವೆ ಆಯಿತು ಅಂತ ಅಂದಮೇಲೆ ಗಂಡನ ಮನೆಯ ಸಂಬಂಧವೇ ಪ್ರಧಾನವಾಗಿರ್ತದೆ. ಈಗ ನನ್ನ ತಂದೆಯ ಮನೆ ಎನ್ನುವುದು ನಿಮ್ಮ ಮಾವನ ಮನೆ ಅಲ್ಲ, ನಿಮ್ಮ ಮಾವನ ಮನೆ ನನಗೆ ತವರ ಮನೆ. ಹೀಗೆ ಹೇಳ್ಬೇಕು ಸ್ವಾಮಿ. ಈಗ ನಾವು ಅಲ್ಲಿಗೆ ಹೋಗೋದು ಅಂತಾದ್ರೆ ಯಾಕೆ ಅಂತ ಕೇಳುವಾಗ ನನ್ನಪ್ಪ ಇನ್ನು ಮದುವೆನಾಗಿಲ್ಲ, ಮೇಲೋಗಿ ಆಯ್ತು, ಮೇಲೆ ಹೋಗಿ ಆಯ್ತಪ್ಪ. ಒಂದೆಲ್ಲ ಒಂದು ಹೋಗೋದು ಹೇಳಿ ಮತ್ತೆ ಒಂದು ಎಂತ ಹೇಳಿದ್ರು ನೀವು? ಮತ್ತೆ ಅಂತ ಮೇಲೆ ಇದ್ರೆ ಇದ್ದ ಸ್ಥಾನಕ್ಕಿಂತ ಎತ್ತರಕ್ಕೆ ಸ್ಥಾನಾಪನ್ನ ವ್ಯಕ್ತಿ ಹಾಗೆ. ಇಲ್ಲಿವರೆಗೆ ನನ್ನ ತಂದೆಯನ್ನು ಗುರುತಿಸುವುದು ಬ್ರಹ್ಮಾನಸ ಪುತ್ರ ಎನ್ನುವ ಹಾಗೆ ಅಲ್ವಾ? ದಕ್ಷ ಪ್ರಜಾಪತಿ. ಈಗ ಹಾಗಲ್ಲ, ದಕ್ಷ ಪ್ರಜಾದೀಶ್ವರನಿಗೆ ಈಶ್ವರನ ಸರಿ. ಆ ಪ್ರತ್ಯೇಕವಾಗಿ ಒಂದು ಮಹಾಯಾಗವನ್ನು ಮಾಡ್ತಾ ಇದ್ದಾನಂತೆ. ಯಾಗ ಅಂದ್ರೆ ಅದು ಈ ಮೊದಲು ಯಾರು ಮಾಡಿರ್ಲಿಲ್ವಂತೆ, ಮುಂದೆ ಯಾರು ಮಾಡ್ತಾರೆ ಹೇಳೋದಕ್ಕೆ ಸಾಧ್ಯವಿಲ್ಲ. ಆ ಯಾಗ ಅಂದ್ರೆ ಅದು ದೊಡ್ಡ ಅಧಿಕ ಯಾಗ, ಅನುಮಾನವೇ ಅಧಿಕ ಯಾಗ ಅನ್ನುವ ಮಟ್ಟಿಗೆ ಅನುಮಾನವೇ ಇಲ್ಲ. ಮತ್ತೆ ಯಾಕೆಂದ್ರೆ ನಿನ್ನ ಅಪ್ಪನೇ ಅಧಿಕ, ಮತ್ತೆ ಯಾಗ ಅಧಿಕ ಆಗಿದೆ. ಹಾಗಲ್ಲ, ಅಷ್ಟು ಒಳ್ಳೆ ಯಾಗವನ್ನು ಮಾಡ್ತಾ ಇದ್ದಾರೆ. ಆ ಯಾಗವನ್ನು ಪೂರೈಸುವುದಕ್ಕೆ ನಾವೆಲ್ಲ ಹೋಗ್ತಾ ಇದ್ದೇವೆ ದಾಖಲಾಗಿದೆ ಅಂತ ಹೇಳಿದ್ರು. ನೋಡು, ಬ್ರಾಹ್ಮಣರು ಇರುವೆಯ ಸಾಲಿನ ಹಾಗೆ ಹೋಗ್ತಾ ಇದ್ರೆ, ಹೌದು, ಕಿವಿಯಲ್ಲಿ ಗಾಳಿ ಹೋದ ಕರುವಿನ ಹಾಗೆ ನೀನ್ ಯಾಕೆ ಓಡ್ಬೋದು? ಸ್ವಾಮಿ ಅವರನ್ನ ಸಂಧಿಸಿದೆ. ವಿಷಯ ಏನು ಅಂತ ಕೇಳಿದಾಗ ತವರು ಮನೆಯಲ್ಲಿ ನಡೆಯುವಂತಹ ಮಹಾಯಾಗವನ್ನ ಪೂರೈಸೋದಕ್ಕೆ ಹೋಗ್ತೇನೆ ದಾಕ್ಷಾಯಣಿ ಅಂತ ಹೇಳಿದ್ರ. ಕೇಳ್ತಾ 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 ಒಂದು ಕ್ಷಣ ನನ್ನನ್ನೇ ನಾನು ಮರೆತು ಬಿಟ್ಟೆ. ಅಷ್ಟೇ ಅಲ್ಲ, ಆ ಯಾಗವನ್ನು ನೋಡ್ಬೇಕು, ಬದುಕು ಪಾವನವಾಗ್ತದೆ, ನೀವು ನನ್ನ ಜೊತೆಯಲ್ಲಿ ಬರಬೇಕು ಅಂತ ಅವರು ಆಮಂತ್ರಿಸಿದ್ರು. ಈಗ ಯಾಗ ನೋಡ್ಲಿಕ್ಕೆ ಹೋಗುವುದು ಅಥವಾ ಮತ್ತೇನಾದ್ರು ಉದ್ದೇಶ ಉಂಟು. ಅವರು ಹೇಳುವಾಗ ಕೇವಲ ಯಾಗದ ವಿವರವನ್ನಷ್ಟೇ ಹೇಳಿದ್ದಲ್ಲ. ದಾಕ್ಷಾಯಿಣಿ, ನಿನಗೆ ಈ ವಿಷಯ ಗೊತ್ತಿಲ್ಲವೇ? ನಿನ್ನ ಅಕ್ಕ ತಂಗಿಯರು, ನಿನ್ನ ಬಂಧು ಬಾಂಧವರು, ಋಷಿ ಮುನಿಗಳು, ದೇವಾದಿ ದೇವತೆಗಳು, ಯಕ್ಷರು, ಗಂಧರ್ವರು, ಕಿನ್ನರಿಸರು, ಕಿಂಪುರುಷರು ಎಲ್ಲ ಪ್ರಾಚೀನ ಮನೆಗೆ ಬರ್ತಾ ಇದ್ದಾರೆ. ನಿನ್ನ ಅಕ್ಕ ತಂಗಿಯಂದರಿಗೆ ಆಮಂತ್ರಣ ಬಂದಿದೆ ಅಂತ ಬಂದೇ ಹೋಗೋದಕ್ಕೆ ಇಷ್ಟ ಅವರಿಗೆ. ಹಾಗಾದ್ರೆ ಈ ಬ್ರಾಹ್ಮಣರೇ ಹೇಳಿದ್ದ? ಇಲ್ಲಪ್ಪ, ಈ ಪ್ರಸಂಗದಲ್ಲಿ ಬ್ರಾಹ್ಮಣರಿಗೆ ಭಯಂಕರ ಕೆಲಸ. ಈ ಪ್ರಸಂಗದಲ್ಲಿ ಇಲ್ಲ ಇಷ್ಟೇ ಕೆಲಸ. ಹಾಗಾದ್ರೆ ನನಗೆ ಹೇಳಿದ ಮಾತ್ರ ಬ್ರಾಹ್ಮಣರು ಬಿಟ್ರೆ ಋಷಿ ಮುನಿಗಳಿಗೆ, ಅಕ್ಕ ತಂಗಿಯರಿಗೆ, ಬಂಧು ಬಾಂಧವರು, ಉಳಿದವರಿಗೆ ಬ್ರಾಹ್ಮಣರು ಹೇಳಿದ್ದಲ್ಲ. ನೋಡು,
ಅಕ್ಕ ತಂಗಿಯಂದಿರಿಗೆಲ್ಲ ತಂದೆ ಹೇಳಿದ್ದಾನೆ. ನಿನಗೆ ಆಮಂತ್ರಣ ಬಂದಿದೆಯಾ? ಇಲ್ಲ. ಆಮಂತ್ರಣ ಬರದೆ ಹೋಗ್ಬಹುದಾ? ಸರಿ ಅಲ್ಲ, ಹಾಗಿದ್ರು ಹೋಗಬಹುದು. ಕೇವಲ ನಾವು ಆಮಂತ್ರಣ ಇಲ್ಲ ಅಂತ ನಿರಾಕರಿಸಿ ಸುಮ್ಮನೆ ಇರುವುದಕ್ಕಾಗುವುದಿಲ್ಲ. ಕೆಲವು ಕಡೆಯಲ್ಲಿ ಹೋಗಬೇಕು ಅಂತಾದ ಆಮಂತ್ರಣ ಬೇಯಿಸಲೇಬೇಕಾಗಿದೆ. ಕೆಲವು ಕಡೆಯಲ್ಲಿ ಆಮಂತ್ರಣ ಇಲ್ಲದಿದ್ರು ಹೋಗುವುದು ಸರಿಯಾಗಿರ್ತದೆ. ಈಗ ಗುರುವಿನ ಮನೆಗೆ ಹೋಗಬೇಕಾಗಿರುವಂತಹ ಹೊತ್ತಿಗೆ ಶಿಷ್ಯನಾಗಿದ್ದ ಗುರುವಿಗೆ ಆಮಂತ್ರಣ ಬೇಕು ಅಂತ ಹೇಳುವುದಿಲ್ಲ. ಅದೇ ರಾಜರನ್ನು ನೋಡಬೇಕಾಗಿರುವಂತಹ ಸಂದರ್ಭದಲ್ಲಿ ಪ್ರಜೆಗಳಿಗೆ ಆಮಂತ್ರಣ ಬೇಕು ಅಂತಿಲ್ಲ. ತಂದೆಯನ್ನ ನೋಡಬೇಕಾಗಿರುವಂತಹ ಸ್ಥಿತಿ ಇದ್ದಾಗ ಮಗಳಿಗೆ ಆಮಂತ್ರಣ ಗಂಡನ ಮನೆಗೆ ಹೋಗಬೇಕಾಗಿರುವಂತಹ ಹೆಣ್ಣಿಗೆ ಗಂಡ ಕರೆಯಲಿಲ್ಲ ಅಂತ ಮನೇಲಿ ಕೂತ್ರೆ ಮನೆಯಲ್ಲೇ ಬಾಕಿ. ದೇವರನ್ನ ನೋಡ್ಬೇಕಾದಂತಹ ಭಕ್ತರಿಗೆ ಆಮಂತ್ರಣ ಬೇಡ. ಹಾಗಿದ್ರೆ ನಮಗೆ ಹೋಗುವುದಕ್ಕೆ ಏನು ತೊಂದರೆ? ಬನ್ನಿ ಮಾತಾಡ್ತೀನಿ. ದೇವರನ್ನ ಕಾಣುವುದಕ್ಕೆ ಭಕ್ತರಿಗೆ ಆಮಂತ್ರಣ ಬೇಡ. ಬೇಡ. ಮಹಾರಾಜರನ್ನ ಕಾಣುವುದಕ್ಕೆ ಪ್ರಜೆಗಳಿಗೆ ಬೇಡ. ಬೇಡ. ತವರ ಮನೆಗೆ ಹೋಗುವುದಕ್ಕೆ ಆಮಂತ್ರಣ ಬೇಡ. ಬೇಡ. ರೋಗಿಗಳನ್ನು ಕಾಣುವಾಗ ಆಮಂತ್ರಣ ಬೇಡ. ಮತ್ತೆಂತದ್ದು? ಗಂಡನ ಮನೆಗೆ ಹೋಗುವುದೇ ಹೆಣ್ಣಿಗೆ ಆಮಂತ್ರಣ ಬೇಡ. ಬೇಡ. ನಿನ್ನತ್ರ ಕಿರುಗಳ ಮನೆಗೆ ಹೋಗುವ ಶಿಷ್ಯನಿಗೆ ನಡಿಯೇ. ನಿನ್ನಪ್ಪ ನನಗೆ ಮಹಾರಾಜ ಅಲ್ಲ, ಅಲ್ವೇ? ನಿನ್ನಪ್ಪ ನನಗೆ ದೇವರಲ್ಲ. ನೀವೇ ದೇವ್ರು ಅಂತಿರುವಾಗ ಆಮಂತ್ರಣ ಇಲ್ಲ, ಹೋಗುದು ಬೇಡ. ಅಲ್ಲ, ಅವ್ರಿಗೆಲ್ಲ ಆಮಂತ್ರಣ ಉಂಟು, ನಮ್ಗೆ ಆಮಂತ್ರಣ ಎಲ್ಲ ಹೋಗುದು ಬೇಡ ಬೇಡ ಅಂತ ನೀವು ಹೇಳ್ತೀರಿ ಅಂತ ಆದ್ರೆ ಏನು ಉದ್ದೇಶ ಉಂಟಾ? ಹಾಗೆ ಯಾಕೆ ಶಿವೇ, ನಡೆದಂತ ಒಂದು ಘಟನೆ ಹೇಳಿ ನಿನ್ನ ಮುಗ್ಧವಾದ ಮನಸ್ಸಿಗೆ ನೋವನ್ನುಂಟು ಮಾಡಬಾರದು ಅಂತ ಯೋಚಿಸಿದ್ರೆ ಹಠದಿಂದ ಕೇಳ್ತಾ ಇದ್ದೀನಿ. ಏನಾಗಿದೆ? ಒಂದು ದಿವಸ ನಾನು ನಿನ್ನ ಮನಸ್ಸನ್ನು ನೋಯಿಸಬಾರದು ಅಂತ ಸುಮ್ಮನಿದೆ. ಅದೊಂದು ದಿವಸ ದೇವೇಂದ್ರ ಬಂದು ತ್ರಿವೇಣಿ ಸಂಗಮದಲ್ಲಿ ಜ್ಞಾನಸತ್ರ ಅಂತ ಹೇಳಿ ಬರಬೇಕು, ಅಧ್ಯಕ್ಷ ಪೀಠವನ್ನು ಅಲಂಕರಿಸಬೇಕು ಅಂತ. ನಾನು ಪೀಠದ ಮೇಲೆ ಕುಳಿತಿರುವಾಗ ನಿನ್ನ ಅಪ್ಪ ಬಂದ. ನಿನ್ನ ಅಪ್ಪ ಬಂದಿದ್ದೆ ಅಂದ್ರೆ ಒಳ್ಳೆ ಧೂಮಕೇತು ಬಂದಾಗ ಬಂದ. ಅಪ್ಪನ ಪ್ರವೇಶ ಒಳ್ಳೆದಾಗಿಲ್ಲ. ಅಂತಹ ನಿನ್ನ ತಂದೆ ಬಂದವ ಸಭಾಧ್ಯಕ್ಷ ಪೀಠದಲ್ಲಿ ಕುಳಿತಿರುವ ನಾನು ಎದ್ದು ಮಾತನಾಡಿಸಲಿಲ್ಲ ಎಂಬ ಕಾರಣಕ್ಕೆ ನನ್ನನ್ನು ನಿಂದಿಸಿದ, ಬೈದ, ಜರೆದ. ನಿನ್ನ ಹತ್ರ ಕೇಳ್ತೇನೆ, ಸಭೆಯಲ್ಲಿದ್ದವ್ರನ್ನೆಲ್ಲ ಅಧ್ಯಕ್ಷ ಹೋಗಿ ಮಾತಾಡಿಸೋದ? ಶಿಷ್ಟಾಚಾರವೇ ಅಲ್ಲ. ಮಗಳಿಗೆ ಗೊತ್ತಿದ್ದಷ್ಟು ಅಪ್ಪನಿಗೆ ಗೊತ್ತಿದೆ. ಆ ದ್ವೇಷ ನಿವಾರಣೆಗಾಗಿ ಆತ ಈಗ ಯಾಗ ಮಾಡುತ್ತಾ ಇದ್ದಾರೆ. ಆ ಯಾಗಕ್ಕೆ ಲೋಕಾಂತರವನ್ನು ಆಮಂತ್ರಿಸಿದ್ದಾರೆ. ನಮ್ಮನ್ನು ಕರೆಯಲಿಲ್ಲ ಯಾಕೆ? ನಮಗೆ ಅವಮಾನ ಮಾಡಬೇಕು. ನಿನಗೆ ಶಾಸ್ತ್ರದ ಒಂದು ಮಾತು ಹೇಳ್ತೇನೆ, ನೆರೆಮನೆಯಲ್ಲಿ ವಿಶೇಷ ಕಾರ್ಯ ಆದ್ರೆ ಈಚೆ ಮನೆಗೆ ಹೇಳಲಿಲ್ಲ ಅಂತಾದ್ರೆ ಆ ಒಂದು ದಿವಸಕ್ಕಾದ್ರೂ ಮನೆ ಬಿಡಬೇಕು ಅಂತ ಉಂಟು. ನಿನಗೆ ಹೇಳಲಿಲ್ಲ, ಹೋಗುದು ಬೇಡ. ಕಾಡಿಗಳು
ಇಲ್ಲಿಯವರೆಗೆ ನನ್ನಲ್ಲಿ ಹೇಳದೇ ತಾವು ನನ್ನ ಕಾದುಕೊಂಡು ಬಂದಿದ್ದೀರಿ. ಅನಿವಾರ್ಯವಾಗಿ ನಿಮ್ಮಲ್ಲಿ ನಾನು ಕೇಳಬೇಕಾಯಿತು. ಈ ಉತ್ತರೆಯಿಂದಾಗಿ ನನ್ನ ತಂದೆ ಮಾಡುವಂತಹ ಯಾಗ ಇವತ್ತು ನಮ್ಮನ್ನು ನಿರಾಕರಿಸುತ್ತಾ ಇದ್ದಾರೆ ಅಂತ ತಾವು ಹೇಳೋದಕ್ಕೆ ಮುಂದಾಗ್ತಾ ಇದ್ದೀರಿ. ಆ ಕಾರಣಕ್ಕಾಗಿ ಹೋಗುವುದು ಬೇಡ ಅಂತ ತಾವು ಹೇಳಿದ್ರೆ ಇದು ಬೇಡ ಎನ್ನುವಂಥದ್ದು ಶಿವಾಜಿ ನುಡಿ ಅಲ್ಲ, ನಿಮ್ಮ ವಾಕ್ಯ ಸ್ವಾಮಿ. ಈ ಆಜ್ಞೆಯನ್ನು ಮೀರಿ ಹೋಗುವುದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ. ಒಮ್ಮೆ ಬೇಡ ಅಂತ ಹೇಳಿದ ಮೇಲೆ ಮತ್ತೆ ನಾವು ಹೋಗಬಹುದು ಎನ್ನುವಂಥ ಮಾತುಗಳು ಕಷ್ಟವಾಗುತ್ತದೆ. ಬೇಡ ಅಂತ ಹೇಳುವುದು ಸುಲಭ ಆಗಬಹುದು, ದಾಕ್ಷಾಯಿಣಿಯನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ನೋಡಿದಿರ ನೀವು, ನನಗೆ ಅರ್ಥವಾಗ್ತಾ ಉಂಟು. ನನ್ನ ಮನಸ್ಸು ನನಗೆ ಕೇಳುವುದಿಲ್ಲ. ಬುದ್ಧಿ ಆಗಾಗ ನನಗೆ ಬುದ್ಧಿ ಹೇಳುವುದಕ್ಕೆ ಮುಂದಾಗಿದ್ರು ಕೂಡ ಮನಸ್ಸು ಕೇಳದೆ ಹೋಗು ದಾಕ್ಷಾಯಿಣಿ ತವರ ಮನೆಯಲ್ಲಿ ಮಾಡುವ ಯಾಗದಲ್ಲಿ ಪಾಲ್ಗೊಂಡು ನಿನ್ನ ತಂದೆ ತಾಯಿ ಬಂಧು ಬಳಗ ದೇವಾದಿ ದೇವತೆಗಳನ್ನೆಲ್ಲ ಸಂಧಿಸುವುದಕ್ಕೊಂದು ಅವಕಾಶ ಇರುವ ಹಾಗೆ ನನ್ನ ಮನಸ್ಸು ಪ್ರಚೋದಿಸ್ತಾ ಉಂಟು. ನನ್ನ ಮನಸ್ಸು ನಿಲ್ಲುವುದಿಲ್ಲ ಸ್ವಾಮಿ. ನಾನು ಹೋಗ್ಬೇಕು, ನನ್ನನ್ನು ಕಳುಹಿಸಿಕೊಡಿ, ನನ್ನನ್ನು ಕಳುಹಿಸಿಕೊಡಿ. ಪಂಕ್ತಿ ಬಳಿ ಗತಿ ಕೇಳು ನೋಡಿ ಮುರುಗನ ಪಂಕ್ತಿ ಬಳಿ ಗತಿ ಕೇಳುತ್ತ ನಿಶ್ಚಯಿಸಿ ಪಂಕ್ತಿ ಬಳಿ ಕೇಳುತ್ತ ನಿಶ್ಚಯಿಸಿ ಮಾತಾಡಲಿ ಮಾತಾಡಲಿ
ತಂದೆಯ ಮನೆಯ ಕೈ ಅನುಭವವನ್ನು ನನಗೆ ವಿವರವಾಗಿ ಹೇಳುವ ಹೊತ್ತಿಗೆ ಯಾಕೆ ಅಷ್ಟು ಅರಳು ಕಡಿದಾಗ ಮಾತನಾಡ್ತಾ ಇದ್ದವರು ಇವತ್ತು ಹೋಗಿ ನಾಳೆ ಬರ್ತೀರಿ ಅಂತ ನಿಮ್ಮಲ್ಲಿ ಕೇಳಿಕೊಂಡಾಗ ಮಾತಾಡದೆ ಮೌನವನ್ನೇ ಧರಿಸಿಬಿಟ್ರಿ. ಹೇಳಿ ಸ್ವಾಮಿ, ಕೇವಲ ನನ್ನ ಜೊತೆಯಲ್ಲಿ ಮಾತನಾಡಬಾರದು ಎನ್ನುವ ಉದ್ದೇಶಕ್ಕಾಗಿ ಕೈಗೊಂಡಿರುವಂತಹ ಮೌನ ಅಲ್ಲ ಸ್ವಾಮಿ. ಈ ಮೌನದ ಭೀಕರತೆ ಎಷ್ಟುಂಟು ಎನ್ನುವುದಕ್ಕೆ ಇಡೀ ಕೈಲಾಸ ಪರ್ವತವೇ ಒಮ್ಮೆ ನಿತ್ತೇಜಗೊಂಡಿದೆ. ಮಾಡಿಸುವುದಕ್ಕೆ ಕಷ್ಟ ಸಾಧ್ಯವಾಗಿದೆ. ಶಿವನ ಸಾನ್ನಿಧ್ಯದಲ್ಲಿ ಕಾಲ ಕಳೆಯುತ್ತಾ ಶಿವನ ಮೌನವನ್ನು ವಿರೋಧಿಸಿ ಕಾಲ ಕಳೆಯುವುದಕ್ಕಾಗುವುದಿಲ್ಲ ಸ್ವಾಮಿ. ಇದು ಮೌನ ಸ್ವಾಮಿ. ಮಾತಾಡಿ ಮಾತಾಡಿ, ನನ್ನನ್ನು ಕಳುಹಿಸಿಕೊಡಿ, ಹೋಗಿ ಬಾ ದಾಕ್ಷಾಯಿಣಿ ಎಂದು ನನ್ನನ್ನು ಹೇಳಿ ಮಾತಾಡಿ ಮಾತಾಡಿ ಮಾತಾಡಿ. ನಾನು ಹೋಗಬೇಕು, ನಾನು ಹೋಗಬೇಕು. ಏ ದೇವರೇ, ಕನಸನ್ನು ಅರ್ಥ ಮಾಡಿಕೊಳ್ಳುವುದೇ ಮತ್ತು ಕಷ್ಟ. ಇಷ್ಟು ಹೊತ್ತು ಕಣ್ಣೀರಿಗದೆ, ಕಾಲಿಗೆ ಕೈಗಿದೆ, ದೇವರೇ ಕೇಳಿ 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 ಅಂತ ಹೇಳಿದೆ. ಮೌನವೇ ಧರಿಸಿಬಿಟ್ರು ಅಂತ ಆಲೋಚನೆ ಮಾಡಿದೆ. ಸಿಟ್ಟು ಮಾಡಿಕೊಂಡಿದ್ದಾರೆ ಅಂತ ತಿಳ್ಕೊಂಡೆ. ನೋಡಿದ್ರಾ, ಸಿಟ್ಟು ಮಾಡಿಕೊಂಡಂತ ಯಾವ ವ್ಯಕ್ತಿಯಾಗಿರಲಿ ಅವರ ಅಂಗಾಂಗಗಳೆಲ್ಲವೂ ಸೆಳೆದುಕೊಂಡಿರ್ತದೆ ಅಂತೆ. ಇದನ್ನೆಲ್ಲ ಗಾಳಿಯಲ್ಲಿ ಕೈಕಾಲೆಲ್ಲ ಆಡಿಸ್ತಾ ನಾಟಕ ನೋಡಿ. ಇವರೇ ಇಷ್ಟು ನಾಟಕ ಮಾಡ್ತಾರೆ ಅಂತ ನನಗೆ ನಾಟಕ ಮಾಡ್ಲಿಕ್ಕೆ ಬರುವುದಿಲ್ವಾ? ನಟರಾಜನ ಹೆಂಡತಿ ನಾನು, ನಾಟಕ ಮಾಡಿ ಇವರನ್ನು ಗೆಲ್ತೇನೆ ನಾನು. ಇವರೇ ನನ್ನಲ್ಲಿ ಹೋಗಿ ಬಾ ದಾಕ್ಷಾಯಣಿ ಅಂತ ಹೇಳಿ ಕಳಿಸುವವರೆಗೂ ನನ್ನ ನಾಟಕ ಉಂಟು, ನೋಡ್ತೇನೆ. ನಾನು ಹೋಗುದಿಲ್ಲ ಅಂದಿ. ಹೋಗುದಿಲ್ಲ. ನನಗೆ ನನ್ನ ಮಡದಿಯ ಬಗ್ಗೆ ಒಂದು ಭರವಸೆ. ಗಂಡನ ಮನಸ್ಸನ್ನ ನೋಯಿಸಿ ಯಾವತ್ತೂ ಹೋಗುವುದಿಲ್ಲ ಎನ್ನುವ ಭರವಸೆ. ಇದು ಯಾವುದಿಲ್ಲ ತಾನೇ? ಹೋಗುದಿಲ್ಲ. ಮತ್ತೆ ಮತ್ತೆ ಯಾವಾಗಾದ್ರೂ ಹೋಗು ಅಂತ ಹೇಳಿದ್ರೆ ಹೀಗೆ ಹೋಗ ಅಂತ ಹೇಳಿ. ಇಲ್ಲ, ಹೋಗುದಿಲ್ಲ. ಇಲ್ಲ, ನಾನು ಹೋಗುದಿಲ್ಲ. ನಿನ್ ಕಷ್ಟ ಆಗುದೇನು ಗೊತ್ತಾಯ್ತು. ತವರಿನ ಸೆಳೆತ, ನಿನ್ನ ಮನಸ್ಸನ್ನು ನಿಯಂತ್ರಿಸುವುದಕ್ಕೆ ಕತೆ ಹೇಳಿಲ್ಲ. ಯೌವನದಲ್ಲಿಯೇ ಹೆಂಡತಿಯನ್ನ ಕಳಕೊಂಡ ತಂದೆ, ಯೌವನಕ್ಕೆ ಬಂದ ಅವನ ಮಗ, ಇಬ್ರು ಕನ್ಯಾನ್ವೇಷಣೆಗೆ ಹೊರಟು. ಎದುರಾಗಿ ಇಬ್ಬರು ಹೆಂಗಸರು ಬರ್ತಾ ಇದ್ರು. ಇವರೊಳಗೆ ತೀರ್ಮಾನ ಮಾಡುದು, ಎತ್ತರ ಇದ್ದವನ್ನ ಅಪ್ಪ ಮದುವೆ ಆಗುದು, ಉಳ್ಳಗಿರುವವಳನ್ನ ಮಗ ಮದುವೆ ಆಗುದು. ಹೋಗಿ ಮಾತಾಡಿಸಿ ಮದುವೆ ಆಯ್ತು. ಇಬ್ಬರಿಗೂ ಸಂತಾನವೂ ಆಯ್ತು. ಆಮೇಲೆ ಗೊತ್ತಾಯ್ತು ಸಂತಾನ ಆದ್ಮೇಲೆ ಇರುವವಳು ಮಗಳು, ಉಳ್ಳಗಿರುವವಳು ತಾಯಿ ಅಂತ. ಅಂದ್ರೆ ಅಪ್ಪ ಮದುವೆ ಆದ ಮಗಳನ್ನ, ಮಗಳ ಮದುವೆ ಆದ ತಾಯಿಯನ್ನ. ಅವರ ನಡುವಿನ ಸಂಬಂಧ ಹೇಗೆ? ಇಷ್ಟು ಹೊತ್ತಿಗೆ ನನ್ನಮ್ಮ ಪಟ್ಟೆ ಸೀರೆ ಉಟ್ಕೊಂಡು ತವರಿನಲ್ಲಿ ಸಂಭ್ರಮದಿಂದ ಆ ಕಡೆಗೆ ಈ ಕಡೆಗೆ ತಿರುಗಾಡ್ತಾ ಇದ್ದಾಳು. ಪ್ರಸಂಗ ಹಾಳು ಮಾಡ್ಲಿಕ್ಕೆ ಪ್ರಸಂಗ ಹಾಳು ಮಾಡುವುದಕ್ಕೆ ನೀವು ಇದ್ದೀರಿ. ಮತ್ತೆ ನೀವು ಹೇಳಿದ್ದೆಂತದ್ದು, ಈ ಕಥೆಯಲ್ಲಿ ತಂದೆ ಮಗ ತಾಯಿ ಮಗಳು ಸಂಬಂಧ ಉಂಟು, ಹೌದಾ? ಈಗ ನನ್ನ ಸಂಬಂಧ ನನಗೆ ನೆನಪಾದ ತಪ್ಪ? ಸಂಬಂಧ ಇದ್ದಿದ್ದ ಕತೆ, ಸಂಬಂಧ ಇದ್ದ ಕತೆ ಹೇಳಿ. ಒಂದು ಊರಲ್ಲಿ ಒಂದು ಬರಗಾಲ ಬಂತು. ಒಮ್ಮೆ ಬರಗಾಲ ಬಂತು. ಮಹಾರಾಜ 4 ಕೆರೆ ತೋಡಿಸಿದ. 2 ಕೆರೆ ನೀರು ಬರಲಿಲ್ಲ, 2 ಕೆರೆ ಹೊಟ್ಟಾಗಿತ್ತು. ಆಮೇಲೆ ಬಾಯಾರಿಕೆ ನಿವಾರಣೆಗಾಗಿ 4 ಆಕಳು ಅಲ್ಲಿಗೆ ಬಂದವು. ಎಂತ ಆಕಳು! 2 ಆಕಳು ಹಾಲು ಕೊಡ್ತಿರ್ಲಿಲ್ಲ, 2 ಆಕಳು ಬರಲಾಗಿತ್ತು. ಇಷ್ಟು ಹೊತ್ತಿಗೆ ನನ್ನ ಅಪ್ಪ ಎಲ್ಲರಿಗೂ ದಾನ ದಕ್ಷಿಣೆ ಎಲ್ಲ ಕೊಡ್ತಾ ಬ್ರಾಹ್ಮಣರೆಲ್ಲ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ಹೋಗುದು ಬೇಡ, ಹೋಗುದು ಬೇಡ, ಹೋಗುದು ಬೇಡ, ಹೋಗ್ಬೇಕು.
ಯಾಕ ಮಂತ್ರ ನಾನು ಹೋಗ್ತಾ ಇದ್ದೇನೆ, ನಾನು ಹೋಗ್ತಾ ಇದ್ದೇನೆ, ನಾನು ಹೋಗ್ತಾ ಇದ್ದೇನೆ. ಹೊರವಂತ